ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ ವೆಜ್ ಫಿಶ್ ಕರಿ. ಇದು ಪ್ಯೂರ್ ವೆಜ್ಜು, ಆದರೆ ನೋಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ನಿಮಗೆ ಫಿಶ್ ಸಾಂಬಾರೇ ಅನಿಸುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನಿಸೋ ಅಂತ ಈ ವೆಜ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನೋಡಿಬಿಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ಗೆ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿ ಲೋ ಫ್ಲೇಮ್ ಇಟ್ಟು ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಇಲ್ಲಿ 30 ಸೆಕೆಂಡಿಂದ 1 ನಿಮಿಷದೊಳಗಡೆ ನಿಮಗೆ ಬಿಸಿ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡಿ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ 1 ಇಂಚು ಶುಂಠಿ, 10 ಎಸಳು ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಟು ನಾನಿಲ್ಲಿ 2 ಬಾಳೆಕಾಯನ್ನು ತಗೊಂಡಿದ್ದೀನಿ. ಫಿಶನ್ನೇ ಹೋಲೋ ಅಂತ ಆ ಟೇಸ್ಟ್ ಕೊಡೋ ಅಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳ್ಬೋದು. ಚಾಕುಗೆ ಕೈಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಪ್ ಆಗಿಬಿಡುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ತಿನ್ ಲೇಯರ್ನ ತೆಗೆದು ಈ ಬಾಳೆಕಾಯಿನ ರೆಡಿ ಮಾಡ್ಕೋಬೇಕು. ಆ ಸಿಪ್ಪೆ ತಿನ್ನಾಗಿ ಆ ಲೇಯರ್ ಏನು ಬರುತ್ತೆ ಅದನ್ನು ಮಾತ್ರ ಪೀಲ್ ಆಫ್ ಮಾಡಿಕೊಂಡು ನಾನಿವತ್ತು ಮೀನಿನ ಥರನೇ ಕಾಣಬೇಕು ಅಂತ ಅದೇ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಹೋಲ್ ಮಾಡಿಕೊಂಡ್ರೆ 100% ಫಿಶ್ ಅಂತಲೇ ಅಂದ್ಕೊಳ್ತಾರೆ. ಈಗ ನಾನು ಇದನ್ನು ಬಾಳೆಕಾಯಲ್ಲಿ ಸ್ವಲ್ಪ ಅಂಟಿರುತ್ತೆ ಅಲ್ವಾ, ಅದಕ್ಕೆ ಮೊದಲಿಗೆ ಇಲ್ಲಿ ಅಕ್ಕಿ ನೀರನ್ನು ತೊಗೊಂಡಿದ್ದೀನಿ. ಅಕ್ಕಿ ತೊಳೆದಿರ್ತೀವಲ್ಲ ಆ ನೀರಲ್ಲಿ ಒಂದ್ಸಲ ತೊಳೆದು ನಂತರ ಕ್ಲೀನಾಗಿರೋ ನೀರಲ್ಲಿ ಒಂದ್ಸಲ ತೊಳೆದು ನೀರೆಲ್ಲ ಡ್ರೈ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಅಂಟಂಟು ಥರ ಏನೂ ಇರೋದಿಲ್ಲ ಬಾಳೆಕಾಯಲ್ಲಿ. 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಅನಂತರ 1-2 ಟೇಬಲ್ ಸ್ಪೂನ್ ವಾಟರ್ ಹಾಕ್ಕೊಂಡಿದ್ದೀನಿ. ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಆ ಮಸಾಲೆನ ಬಾಳೆಕಾಯಿಗೆ ಈ ರೀತಿ ಕೋಟ್ ಮಾಡಿ ಒಂದು 10 ನಿಮಿಷ ಪಕ್ಕಕ್ಕಿಡಿ. ಈಗ ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳಿ ಪ್ಯಾನ್ ಮೇಲೆ. ಅನಂತರ ಲೋ ಫ್ಲೇಮ್ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬಾಳೆಕಾಯಿನ ಪ್ಯಾನ್ ಮೇಲೆ ಇಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ನೋಡಿ ಪ್ಯಾನ್ಗೆ ಸುತ್ತಲೂ ಬಿಸಿ ತಾಗಲ್ಲ ಅಲ್ಲ, ಈ ರೀತಿ ಪ್ಯಾನ್ನ ಆ ಕಡೆ ಈ ಕಡೆ ಸುತ್ತಲೂ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತೇನು ಬೇಡ, ಜಸ್ಟು 2 ಮಿನಿಟ್ಸ್ ಅಷ್ಟೇ. ಹಾಕಿರೋ ಅಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೋಟ್ ಆಗಿ ಅದಕ್ಕೆ ಹಿಡ್ಕೊಳ್ಳಿ ಅಂತ ಅಷ್ಟೇ. ಈ ರೀತಿ 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಆಗ ಸಾಂಬಾರಲ್ಲಿ ಹಾಕಿದ ತಕ್ಷಣ ಆ ಉಪ್ಪು ಖಾರನೂ ಬಿಟ್ಕೊಳ್ಳಲ್ಲ, ಹಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ರೀತಿ ಸ್ವಲ್ಪ ಡ್ರೈ ಆಗಬೇಕು 2 ಕಡೆ. ಈ ರೀತಿ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಫೈನಲ್ ಆಗಿ ಒಂದು ಪ್ಯಾನ್ ಇಟ್ಟು 5-6 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ. ಸಾಸಿವೆ ಎಲ್ಲ ಸಿಡಿತಿದೆ ಅಂದಾಗ ಒಂದು 15 ಕಾಳು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಅದೊಂಚೂರು ಫ್ರೈ ಆಗ್ತಿದ್ದಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಸುಮಾರು ಇಲ್ಲಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈಗ ಇದಕ್ಕೆ ಫ್ರೆಶ್ ಆಗಿರೋ ಅಂಥ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ಎಲ್ಲ ನಮಗೆ ಸಾಫ್ಟಾಗಿ ಆಗಬೇಕು. ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಬಾಳೆಕಾಯಿಗೆ ಆಲ್ರೆಡಿ ಹಾಕಿದ್ದೀವಿ ಅಲ್ಲ. ಒಂಚೂರು ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೊಮೆಟೊ ಎಲ್ಲ ಈ ರೀತಿ ಸಾಫ್ಟಾಗಿ ಆಗಿದೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ಬಾಳೆಕಾಯಿ ಸ್ವಲ್ಪ ಸ್ಪೈಸಿಯಾಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಖಾರ ಇರುತ್ತೆ, ಅದಕ್ಕೆ ನಾನು ಇಲ್ಲಿ ಖಾರದ ಪುಡಿ ಕಡಿಮೆ ಹಾಕಿದ್ದೀನಿ. ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ
ಕುದೀತಿರಬೇಕು. ಈ ರೀತಿ ಕುದೀತಾ ಇರಬೇಕಾದ್ರೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬಾಳೆಕಾಯಿನ ಹಾಕೊಳ್ತಾ ಇದ್ದೀನಿ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಒಂದ್ಸಲ ನಿಧಾನಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಈ ಫಿಶ್ ಸಾಂಬಾರು ಗಟ್ಟಿ ಆಗ್ತಾ ಬರುತ್ತೆ, ಸೊ ನೀರು ಸ್ವಲ್ಪ ನೋಡಿಕೊಂಡು ಹೆಚ್ಚಿಗೆನೇ ಹಾಕಿರಿ. 1-2 ನಿಮಿಷ ಪುಡಿ ಹಾಕಿದ್ಮೇಲೆ ಕುದಿಯೋದಕ್ಕೆ ಬಿಟ್ಟು ಇಲ್ಲಿ 5-6 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸನ ಹಾಕಿದ್ದೀನಿ. ಈ ರೀತಿ ಪ್ಲೇಟ್ನ ಮುಚ್ಚಿಟ್ಟು ಇನ್ನೊಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಟೋಟಲ್ ಬಾಳೆಕಾಯಿ ಹಾಕಿದ್ಮೇಲೆ 5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಪರ್ಫೆಕ್ಟಾಗಿ ಬೆಂದೋಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿರಲ್ಲ. ಈಗ ಸ್ಟವ್ನ ಆಫ್ ಮಾಡಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆ ಹಾಗೆ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ನೋಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಮೀನು ಸಾಂಬಾರು ಥರನೇ ಇರುತ್ತೆ. ಉಪ್ಪು, ಹುಳಿ, ಖಾರ, ಸ್ವಲ್ಪ ಎಣ್ಣೆ ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕ್ಬಿಟ್ರೆ ನಿಮಗೆ ಯಾವ ಫಿಶ್ ಸಾಂಬಾರಿಗೂ ಕಡಿಮೆ ಇರೋದಿಲ್ಲ. 100% ಅದೇ ರುಚಿ ಬರುತ್ತೆ. ರೈಸ್ಗೆ, ಮುದ್ದೆಗೆ ಒಂದೊಳ್ಳೆ ಕಾಂಬಿನೇಷನ್. ನೀವು ಸಹ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಹೈಪ್ ಮಾಡೋದನ್ನು ಮರಿಬೇಡಿ. ಇನ್ನು ಹಲವಾರು ರೀತಿಯ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ನನ್ನ ಚಾನಲ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.